ಎಸ್, ದೇವೇಗೌಡರು ಫ್ಯಾಮಿಲಿ ಮತ್ತು ನಿಮ್ಮ ನಡುವಿನ ಚುನಾವಣಾ ರಾಜಕಾರಣದಲ್ಲಿ ಮೇಲುಗೈ ಸಾಧಿಸಿದಿರಿ. 89 ಚುನಾವಣೆಯಿಂದ ಕನಕಪುರ ಮತ್ತು ಸಾತ್ನೂರಲ್ಲಿ ನಿಮ್ಮನ್ನು ಯಾರೂ ತಡೀಲಿಕ್ಕೆ ಸಾಧ್ಯ ಆಗಲಿಲ್ಲ, ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕಕ್ಕೆ ಸಾಧ್ಯ ಆಗಲಿಲ್ಲ. ಕುಮಾರಸ್ವಾಮಿ ಅವ್ರನ್ನ 99 ಚುನಾವಣೆ DK ಶಿವಕುಮಾರ್ ಸೋಲ್ಸರ್ ಸಾತ್ನೂರಲ್ಲಿ. 2004 ಲೋಕಸಭೆಯಲ್ಲಿ ದೇವೇಗೌಡರನ್ನ ಸೋಲಿಸ್ತಾರೆ, ತೇಜಸ್ವಿನಿ ರಮೇಶ್ ಅವರು ನೀವು ಕ್ಯಾಂಡಿಡೇಟ್ ಮಾಡಿ ಸೋಲಿಸ್ತೀರಿ. 2023 ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸೋಲಿಸ್ತೀರಿ. 2013 ಸ್ವತಃ ನೀವು ಅನಿತಾ ಕುಮಾರಸ್ವಾಮಿ ಅವ್ರನ್ನ ಸೋಲಿಸ್ತೀರಿ. ಈ ರೀತಿಯ ನಿಮ್ಮ ಗೆಲುವಿನ ಮಾರ್ಕ್ಸ್ ಅಂಕ ಜಾಸ್ತಿ ಇದೆ. ಇಲ್ಲ, ನಾವು ಯಾರನ್ನು ಸೋಲಿಸೋಂಥ ಪ್ರಶ್ನೆ ಇಲ್ಲ, ಜನರ ತೀರ್ಮಾನ ಅದು. ಜನರ ತೀರ್ಮಾನ. ಜನರು ದಡ್ರಲ್ಲ, ಜನರು ಬುದ್ಧಿವಂತರಿದ್ದಾರೆ. ಯಾರಿಗೆ ಯಾವ ಸಂದರ್ಭದಲ್ಲಿ ಮತ ಹಾಕ್ಬೇಕು ಅಂತ ಹೇಳಿ ಅವ್ರು ತೀರ್ಮಾನ ಮಾಡ್ತಾರೆ. ಹಿಂದೆ ಒಂದು ಲೋಕಸಭಾ ಉಪಚುನಾವಣೆ ಮಾಡಿದಾಗ DK ಶಿವಕುಮಾರ್ ಅವರು ದೇವೇಗೌಡರ ಮೇಲೆ ಸೋತಿದ್ದಾರೆ. ಪ್ರಥಮದಲ್ಲಿ DK ಶಿವಕುಮಾರ್ ಅವರು ದೇವೇಗೌಡರ ವಿರುದ್ಧ 85 ಸೋತಿದ್ದಾರೆ. ಎರಡು ಸೋಲಲ್ಲ, ಸೋಲು ಗೆಲುವುಗಳೆಲ್ಲ ನಿರಂತರ. ಜನ ಸಂದರ್ಭಕ್ಕೆ ತಕ್ಕಂಗೆ ಅವರು ಕೂಡ ಮತವನ್ನ ಹಾಕ್ತಾರೆ. ಸೊ ನಾನ್ ಸೋಲಿಸ್ದೆ ಇನ್ನೊಬ್ಬ ಸೋಲ್ಸ್ತು ಅಂತಲ್ಲ, ಅವ್ರವ್ರಿಗೆ ಯಾರ್ಯಾರು ಏನೇನು ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ, ಜನರ ವಿಶ್ವಾಸನ ಗಳಿಸೋದು ಯಾವ ರೀತಿ ಗಳಿಸ್ತಾರೆ ಅನ್ನೋದು ಬಹಳ ಪ್ರಮುಖ ಆಗ್ತದೆ. ಸೊ ಹಾಗಾಗಿ ಈ ಸೋಲು ಗೆಲುವುಗಳು ಆಗ್ತಾ ಇರ್ತದೆ. ನನಗೇನು ಆತಂಕನೂ ಇಲ್ಲ ಅಥವಾ ಬೇರೆ ರೀತಿಯ ಚಿಂತನೆಗಳು ಇಲ್ಲ. ಜನರ ಮುಂದೆ ತೀರ್ಪಿಗೆ ಬಂದು ನಿಂತಿದ್ದೀವಿ, ಜನರ ತೀರ್ಪಿಗೋಸ್ಕರ ಕಾಯ್ತೀವಿ.